ಹಿರಿಯರನ್ನು, ಸಾಹಿತ್ಯ ಆರಾಧಕರನ್ನು ತಮ್ಮೆಲ್ಲರಿಗೂ ಪ್ರಣಾಮ. ಕನ್ನಡ ಭಾಷೆ ಬಹಳ ಮಧುರ. ಅಷ್ಟೇ ಆ ಭಾಷೆಯ ಸೊಬಗು. ಎರಡು ಲಕ್ಷಣಗಳು ಕನ್ನಡ ಭಾಷೆ. ಅದನ್ನು ಕೇಳಿದರೆ ಮಧುರತೆ ಮನಸ್ಸನ್ನು ತುಂಬಬೇಕು. ಆ ಭಾಷೆ ಸೊಬಗನ್ನು ಅನುಭವಿಸುವುದು. ಹೇಳ್ತಿದ್ರು ಹಿಂದೆ, ಸುಲಿದ ಬಾಳೆಯ ಹಣ್ಣಿನಂತ, ಕಳೆದ ಸಿಗುರಿನ ಕಬ್ಬಿನಂತ, ಅಳಿದ ಉಷ್ಣದ ಹಾಲಿನಂದಲ್ಲಿ ಏನು ಸುಲಭ. ಅಷ್ಟು 3 ಸಾಲುಗಳಲ್ಲಿ ಏನು ವರ್ಣನೆ ಮಾಡಿದ್ದಾರೆ. ಸುಲಿದ ಬಾಳೆ ಹಣ್ಣಿನಂಗೆ ಬರೀ ಅನುಭವಿಸು. ಆ ಬಳಿಕ ಹಾಲು, ಕಬ್ಬು, ಅಳಿದ ಉಷ್ಣದ ಹಾಲಿನಂದರೆ ಸುಡೋ ಹಾಲಲ್ಲ, ಸ್ವಲ್ಪ ಮಸ್ತಾಗಿ ಕಾಸಿ ಅದರಾಗ ಎಲ್ಲ ಸವಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಇಟ್ಟು ಅದರ ರುಚಿ ನೋಡಬೇಕಲ್ಲ. ಹಂಗೆ ಕನ್ನಡ ಭಾಷೆ. ಅಳಿದ ಉಷ್ಣದ ಹಾಲಿನಂದಲ್ಲಿ ಎಷ್ಟು ಸುಲಭದ. ಇಂಥ ಭಾಷೆಯನ್ನು ತಾವೆಲ್ಲ ಮಾತಾಡ್ತೀರಿಯಲ್ಲ, ಇದ ನಿಮ್ಮ ಸೌಭಾಗ್ಯ. ಇಂಥ ಭಾಷೆಯನ್ನು ಬಳಸೋದಕ್ಕಾಗಿ, ಕಲಾತ್ಮಕವಾಗಿ ಬಳಸೋದಕ್ಕೆ ತಾವೆಲ್ಲ ಇಷ್ಟು ಕವಿಗಳು ಬಂದಿದ್ದೀರಲ್ಲ. ನಾವೆಲ್ಲ ಬಂದಿರೋದು ಏನು ಹೇಳೋದಕ್ಕಾಗಿ ಅಲ್ಲ, ನಿಮ್ಮಂಥ ಕವಿಗಳನ್ನು ನೋಡೋದಕ್ಕೆ. ಮಾಡಬೇಕು ಮನುಷ್ಯ. ಬಹಳ ಸುಂದರವಾದ ಮಾತುಗಳನ್ನು ಆಡಬೇಕು ಮನುಷ್ಯ. ಬಸವಣ್ಣವರು ಹೇಳಿಲ್ಲೇನು, ನುಡಿದರೆ ಮುತ್ತಿನ ಹಾರವಾಗಿರಬೇಕು. ಅದಕ್ಕೆ ವ್ಯಾಖ್ಯಾ ಬರೀಬೇಕಾಗಿಲ್ಲ, ಹೇಳೋ ರೀತಿ ಅಷ್ಟೆ. ನುಡಿದರೆ ಮಾಣಿಕ್ಯದ ದೀಪ್ತಿಯಂಗಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತ. ಅಷ್ಟೇ ಅಲ್ಲ, ಹೀಗೆ ಮಾತನಾಡಿ ಬಿಟ್ಟರೆ ಭಗವಂತನೇ ಅದನ್ನು ಮೆಚ್ಚಿಕೋಬೇಕು. ಲಿಂಗ ಮೆಚ್ಚಿ ಅಹುದು 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 ಅನ್ನಬೇಕು. ಹೇಳಿ, ಅಷ್ಟು ಅದ್ಭುತ ಬಸವಣ್ಣನವರು ಹೇಳೋ ರೀತಿ. ನೀವು ಮಾತುಗಳನ್ನು ಆಡ್ತಾ ಇರಬೇಕು. ಅವರು ಹೇಳ್ತಾರೆ, ಲಿಂಗ ಮೆಚ್ಚಿ ಅಹುದು 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 ಅನ್ನಬೇಕು. ಹಂಗೆ ನೀವು ಮಾತನಾಡುವವರು. ಇದ ಯೋಗ. ನಿಮ್ಮ ಯೋಗ ಅಂದರೆ ಮಧುರವಾಗಿ ಮಾತುಗಳ ಮಾಲೆಯನ್ನು ಕಟ್ಟಿ ದೇವನಿಗೆ ಹೀಗೆ ಅರ್ಪಿಸಿದಾಗ ಲಿಂಗ ಮೆಚ್ಚಿ ಅಹುದು 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 ಅನ್ನಬೇಕು. ನೀವೆಲ್ಲ ಮಾಲೆಗಾರರು, ಸುಂದರ ಶಬ್ದ ಪುಷ್ಪಗಳ ಮಾಲೆಗಾರರು. ನೀವೆಲ್ಲ ಮಾಲೆಯನ್ನು ಹೆಣಿತಾ ಇರಬೇಕು. ಎಂಥ ಮಹಾನುಭಾವರ ಕೊರಳಿಗೆ ಹಾಕ್ತಾ ಇರಬೇಕು. ಅವಾಗ ನಿಮ್ಮನ್ನು ಅವರು ಸತ್ಕರಿಸ್ತಾ ಇರಬೇಕು. ಇದು ವೈಭವ. ಏನು ಚಂದ ಹಾಡಿದರು, ಏನು ಚಂದ ಮಾಡಿದರು. ಎಲ್ಲ ಯುವಕರದಿರಿ, ಕವಿಗಳದಿರಿ. ಆ ಕಾವ್ಯಗಳಲ್ಲಿ ಏನಿರಬೇಕಂದ್ರೆ ಮಧುರತೆ ತುಂಬಿರಬೇಕು, ಸವಿಯಾದ ಭಾವನೆಗಳು. ಜಗತ್ತಿನ ಸೌಂದರ್ಯ ಅದರಾಗ ಮೂಡಿ ನಿಂತಿರಬೇಕು. ಅದರಲ್ಲಿ ಕಾಮ, ರೋಷ, ಕ್ರೋಧ ಎಲ್ಲ ಹಾಕಿಬಿಟ್ರಿ ಅಂದರೆ ಓದೋರಿಗೆ ಅವು ಸಾಕಾಗಿ ಅವಾಗ. ಅವ್ರ ಮನ್ಯಾಗ ಕ್ರೋಧ, ಅವ್ರ ಮನ್ಯಾಗ ಮಾತ್ಸರ್ಯ ಬೇಕಾದಷ್ಟು ಸಮಾಜದಾಗ ಇರುವಾಗ
ಅವರು ಒಂದಿಷ್ಟೆಲ್ಲ ಬಿಟ್ಟು ಕೊಟ್ಟು ನಿಮ್ಮ ಕಾವ್ಯಗಳನ್ನು ಓದಿ ಆನಂದ ಪಡಬೇಕಂತಾರಲ್ಲ, ಅಂಥವರಿಗೆ ಯೋಗ್ಯ ಕಾವ್ಯಗಳು ನಿರ್ಮಾಣ ಆಗಬೇಕು. ಸುಲಿದ ಬಾಳೆಯ ಹಣ್ಣಿನ ಅಂಥ ಹಾಡುಗಳನ್ನು ತಾವೆಲ್ಲ ಕಟ್ಟಿದಿರಿ. ನಿಮ್ಮನ್ನೆಲ್ಲ ಗೌರವಿಸಿದ್ದಾರೆ ಬಹಳ. ಅದು ಅದರಾಗ ನಮ್ಮ ಶಂಕರ ಬಿದರಿಯವರು, ನಮ್ಮ ಬಬಲೇಶ್ವರ ಅವರು, ರಾಗಮ್ಮ ಅವರು, ರಾಜಶೇಖರ್ ಅವರು, ಏನೆಲ್ಲರೂ ಅವರೇ ಇಲ್ಲಿ ಕೂತಾರಲ್ಲ, ಮಧುಭಾವಿಯವರು, ಆ ಬಳಿಕ ಅಧ್ಯಕ್ಷರು, ಎಲ್ಲರೂ ಸಾಹಿತ್ಯ ಕ್ಷೇತ್ರವನ್ನು ಆಗ ಮೆಚ್ಚಿಕೊಂಡವರು, ಅದನ್ನು ಹರುತ್ತಾ ಇದ್ದವರು, ಅದರಲ್ಲಿರುವ ವೈಭವವನ್ನು ನಾಡಿನಾದ್ಯಂತ ಹರುವವರು. ಅಂಥವರ ಸಾಮೀಪ್ಯದೊಳಗೆ ನಿಮ್ಮ ಗೌರವ ಆಗ್ಯದಲ್ಲ, ಅದು ನಿಮ್ಮ ಜೀವನದ ಒಳ್ಳೆಯ ಕ್ಷಣ ಅಂತ ಭಾವಿಸಿ. ಆ ಬಳಿಕ ಮೊದಲ ಚಂದನ ದಿವಸ ಮಾಡಿದ್ದು ಬಹಳ, ಅವರು ನೆನಹಿನೊಂದಿಗೆ ಮಾಡಿದ್ರಿ ಎಲ್ಲ, ಇದು ಬಹಳ ವಿಶೇಷ. ಕಾರ್ಯಕರ್ತರು ಇದೊಂದು ಒಳ್ಳೆಯ ಕೆಲಸ ಮಾಡಿ. ಕರ್ನಾಟಕ ಅಲ್ಲ ಸಾಹಿತ್ಯ ವೇದಿಕೆ, ಎಷ್ಟು ಚಲೋ ಹೆಸರು ಕೊಟ್ಟಿ. ಕರ್ನಾಟಕದ ಸಾಹಿತ್ಯ ವೇದಿಕೆ, ಅದು ಜೀವನಾಡಿ ಕರ್ನಾಟಕದ ಸಾಹಿತ್ಯ ಅಂದರೆ ಇದು ಸ್ಪಂದಿಸ್ತಾದ, ಜೀವ ಹೋಗಿಲ್ಲ, ನಾಡಿ ನಿಂತಿಲ್ಲ, ಜೀವ ಅದ, ಸ್ಪಂದನದ, ಅದೇ ಭಾಷೆ ಬಳಸುವ ರೀತಿಯಾದ. ಹಾಗೆ ನೀವು ಭಾಷಾ ಬಳಸಿದರೆ ಸಾಯೋ ಮನುಷ್ಯ ಸಹಿತ ಎದ್ದಿರಬೇಕು, ಕಣ್ಣು ತೆರೆದಿರಬೇಕು, ಒಂದು ಕ್ಷಣ ದೇವನೇ ಈ ಭಾಷೆಯನ್ನು ಕೇಳಿ ಬರ್ತೀನಿ ಅಂತ ಅಂದಿರಬೇಕು. ಹಂಗೆ ಬಳಸಿ. ಹಿಂದಿನವರು ಹೆಂಗೆ ಬಳಸಿದ್ರೆ, ಏನು ಪಂಪ, ಏನು ರನ್ನ ಹೇಳಿ, ಏನು ಕುಮಾರವ್ಯಾಸನು ಹಾಡಿದನೆಂದರೆ ಏನು ಅದ್ಭುತ. ಕಲಿಯುಗನೇ ದ್ವಾಪಾರ ಆಗ್ತದಂದ್ರೆ ಹೆಂಗಿರಬೇಕು. ಕುಮಾರವ್ಯಾಸ ಹಾಡಿದರೆ ಅವನೇ ಹೇಳ್ಕೊತಾನೆ, ಅಂಥ ಸುಂದರವಾದಂಥ ಕಾವ್ಯವನ್ನು ಬರದ, ಕಾವ್ಯ ಬರೆದು ಓದಿದವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗಬೇಕು, ಹಂಗಾಗಬೇಕು. ಕೆಟ್ಟ ಯುಗ ಅಂತ ಯಾವುದಕ್ಕೆ ಹೇಳ್ತೇವೆ ಅದು ಕೃಷ್ಣ ಯುಗ ಆಗಬೇಕು, ಹಂಗಾಗಬೇಕು. ಅದು ಭಾಷೆಯ ಬಳಕೆ. ಎಂಥ ಸುಂದರವಾದ ಭಾಷೆಯನ್ನು ತಾವೆಲ್ಲ ಬೆಳೆಸಿಕೊಂಡಿರಿ ಅಲ್ಲ. ಈ ಭಾಷೆ ಹೀಗೇ ಉಳಿತಾ ಇರಬೇಕು. ಯಾವ ಸರ್ಕಾರದವರು ಏನೂ ಮಾಡಬೇಕಾಗಿಲ್ಲ. ನೀವೇ ಭಾಷೆ ಬಳಸಿಬಿಟ್ರೆ ಅದನ್ನು ತೆಗೆಯೋರೇ ಆದಾರೆ ಈ ಜಗತ್ತಿನೊಳಗೆ. ಹೇಳಿ, 6 ಕೋಟಿ ಜನ ಇರುವ ಬ್ರಿಟಿಷರು ಜಗತ್ತಿನಾದ್ಯಂತ ಭಾಷೆಯನ್ನು ಹರವಿದರು. ಯಾಕೆ? ಹೋದಲ್ಲೆಲ್ಲ ಬಳಸ್ತಾ ಹೋಗ್ಬೋದು. ಹಾಗೆ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ಬಳಸ್ತಾ ಹೋಗಿಬಿಟ್ರೆ ಒಂದು ದಿವಸ ಕನ್ನಡವೂ ಜಗತ್ತಿನಾದ್ಯಂತ ಬಳಸೋರು ಬೇಕಾಗಿರ್ತದೆ. ಬಳಸಬೇಕು. ಭಾಷೆ ಎಂಥ ಅದ್ಭುತ ಇರ್ತದೆ. ಅದು ಬಳಸಿದರೆ ಅದು ಉಳಿತದೆ, ಬಳಸದೇ ಇದ್ದರೆ ಅದರ ತಪ್ಪಲ್ಲ. ನಾವು ದೊಡ್ಡ ಹಾನಿ ಮಾಡಿಕೊಳ್ತೇವೆ ಅಷ್ಟೇ. ಇಂಥ ಸುಂದರವಾದ ಶರಣರೆಲ್ಲ ಯಾವ ಭಾಷೆಯನ್ನು ಬಳಸಿದರೋ, ಯಾವ ಮಾತುಗಳನ್ನು ಅವರು ಜ್ಯೋತಿರ್ಲಿಂಗ ಅಂತ ಹೇಳಿದರೋ ಅಂಥ ಭಾಷೆ ಅದು ಜೀವಂತವಾಗಿರಬೇಕು. ಜೀವನಾಡಿ ಅದು ಹರಿತಾ ಇರಬೇಕು, ಜಲ ಪ್ರವಾಹ ಇರಬೇಕು. ಹಾಗೆ ಈ ಭಾಷೆಯನ್ನು ನಾವೆಲ್ಲ ಮಾಡೋದದ. ಅದಕ್ಕಾಗಿ ಇದೊಂದೇನು ಅದ ವೇದಿಕೆ ಅದ. ಈ ವೇದಿಕೆಯವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಯುವ ಕವಿಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು 1, 2, 3 ಅಂತ ಹೇಳ್ಯಾರಲ್ಲ, ಅವು ಸುಮ್ಮನೆ 3 ಮಂದಿಗೆ ಕೊಡಷ್ಟ ಅವರಲ್ಲಿ ಅದ. ಇದಕ್ಕೆ ಎಲ್ಲರಿಗೂ ಕೊಡೋದಾದರೆ ಅವರಲ್ಲಿ ಬೇಕಲ್ಲ ಅಷ್ಟೆ. ಅದಕ್ಕೆ ನೀವು ಮೇಲ ಬರ್ರಿ, ಉಳಿದವರಿಗೂ ಅವರು ಕೊಡ್ತಾರೆ. ಹಂಗೆ ಮಾಡೋದು. ನಮಗೆ ಕೊಡಲಿಲ್ಲ, ನಮ್ಮ ಕಾವ್ಯ ಬಹಳ ಕೆಳಗದ ಅಂತ ತಿಳ್ಕೋಬಾರದು. ನಮಗೆ ನಮ್ಮ ಕಾವ್ಯಕ್ಕೆ ಕೊಡುವಷ್ಟು ಅವರಲ್ಲಿ ಶ್ರೀಮಂತಿಕೆ ಕಡಿಮೆ ಅದ ಅಂತ ತಿಳ್ಕೊಬೇಕು.
ಬರೆದರೆ ಸಾಕು ಆ ಕವಿಯನ್ನು ನಾವು ಮನ್ನಿಸಬೇಕು. ಹಾಗೆ ಅಂಥ ಸುಂದರವಾದ ಭಾಷೆ ಮಧುರ ಚಂದರು ಎಂಥ ಅದ್ಭುತವಾದ ವ್ಯಕ್ತಿಗಳು ಹೇಳಿದರು. ಎಲ್ಲರೂ ಹೇಳಿದರು. ಶಂಕರ ಬಿದರಿಯವರು ಅವರು ಎಲ್ಲರೂ ಹೇಳಿದರು. ಇಡೀ ಕರ್ನಾಟಕ ಹೇಳ್ತದ ಅವರು ಮಧುರ ಚಂದ. ಅದಕ್ಕಿಂತ ದೊಡ್ಡ ವರ್ಣನೆ ಏನು ಬೇಕಾಗ್ಯದ? ಮಧುರ ಚಂದ. ಕಹಿ ಚಂದ ಅಲ್ಲ, ಮಧುರ ಚಂದ. ಅವರ ಕಾವ್ಯಗಳಲ್ಲಿ ಎಂಥ ವೈಭವ ಹೇಳಿ. ಸುಮ್ಮನೆ ಅವರು ಪ್ರಶ್ನೆ ಕೇಳ್ಕೊತ ಹೋಗ್ತಾರೆ. ಇದನ್ನು ಮಾಡಿದವರು ಯಾರು, ಇದನ್ನು ಮಾಡಿದವರು ಯಾರು, ಇದನ್ನು ಮಾಡಿದವರು ಯಾರು, ಇಷ್ಟು ಚೆನ್ನಾಗಿ ಮಾಡ್ಯಾರಲ್ಲ, ಇಷ್ಟು ಚಂದ ಬಣ್ಣ ಕೊಟ್ಟಾರೆ, ಎಷ್ಟು ಚಂದ ರಚನಾ ಮಾಡ್ಯಾರ, ಯಾರು ಮಾಡಿರಬೇಕು? ಮಾಡಿದವ್ರಿ ಎಲ್ಲದಾರ? ಪ್ರಶ್ನೆ ಎಷ್ಟು ಅದ್ಭುತದ. ಈಗ ನಿಮ್ಮನ್ನೆಲ್ಲ ಮಾಡ್ಯಾರಲ್ಲ, ಎಲ್ಲದಾರ? ಎಷ್ಟು ಸುಂದರವಾದಂಥ ರೂಪ ಕೊಟ್ಟಾರೆ, ಒಳಗೊಂದು ಮನಸ್ಸ ಇಟ್ಟಾರೆ, ನಿಮ್ಮ ಮನಸ್ಸಿನಲ್ಲಿ ಮಧುರ ಭಾವನಾ ತುಂಬ್ಯಾರ. ತುಂಬದವರು ಯಾರು? ಇದು ಮಧುರ ಚಂದ್ರ. ವಿಚಾರ ಮಾಡಿ. ನೀವು ತುಂಬಿಕೊಂಡಿಲ್ಲ, ನೀವು ಶರೀರ ರಚನಾ ಮಾಡಿಲ್ಲ, ನಿಮ್ಮ ಭಾವನೆಗಳನ್ನು ಅವರು ಇಟ್ಟಾರೆ, ವಿಚಾರಗಳನ್ನು ಇಟ್ಟಾರೆ. ಎಲ್ಲವನ್ನ ಇಟ್ಟು ಹೋಗು ಭೂಮಂಡಲಕ್ಕೆ ಮಸ್ತಾಗಿ ವಿಜಯಪುರದಲ್ಲಿ SS ಹೈಸ್ಕೂಲ್ದಾಗ ಹಾಡುವಂತೇನು ಕಳಿಸಾರಲ್ಲ, ಅವರು ಯಾರು? ಎಲ್ಲಿ ಅಡಿಗಾನ? ಅವರು ಪ್ರಶ್ನೆ ಕೇಳು. ಎಲ್ಲಿ ಅಡಗಿದಾನ ಆತ? ಹಿಂಗೆ ಕೇಳ್ರಿ, ನಿಮ್ಮ ಮುಂದೆ ಇರ್ತಾನ ದೇವರು. ದೇವರಂದ್ರೆ ಯಾವ ರೂಪ? ಸತ್ಯಂ ಶಿವಂ ಸುಂದರ. ದೇವರು ಸೌಂದರ್ಯ ರೂಪದಲ್ಲಿ ಬರ್ತಾನೆ, ಸತ್ಯದ ರೂಪದಲ್ಲಿ ಕಾಣಬರ್ತಾನೆ, ಶಿವ ಶಾಂತಿಯ ರೂಪದಲ್ಲಿ ಕಾಣಬರ್ತಾನೆ. ಮನಸ್ಸು ಶಾಂತವಾಯಿತು ಅಂದರೆ, ಮನಸ್ಸು ಸುಂದರವಾಯಿತು ಅಂದರೆ, ಮನಸ್ಸಿನಲ್ಲಿ ಸತ್ಯ ಮೂರ್ತು ಅಂದರೆ ಅದೇ ದೇವದರ್ಶನ. ಆದ್ದರಿಂದಲೇ ಅವರು ಪ್ರಶ್ನೆ ಕೇಳ್ಕೋತ್ವಾದ್ರು, ಉತ್ತರ ಕೊಟ್ಟಿಲ್ಲ. ಆದರೆ ಪ್ರಶ್ನೆ ಕೇಳ್ಯಾರ. ಯಾಕೆ? ಉತ್ತರ ತಾನೇ ಹೊಳಿತದ ಒಳಗ. ಪ್ರಶ್ನೆಗಳು ಹಿಂಗೆ ಬಂದಾವ. ಮೊದಲ ಆಶ್ಚರ್ಯ ಅನ್ನಿಸ್ತದ, ಆದರೆ ಮುಂದೆ ಗೊತ್ತಾಗ್ತದೆ ದರ್ಶನ ಆಯಿತು ಅಂತ. ಹಾಗೆ ಪ್ರಶ್ನೆ ಕೇಳುವಲ್ಲಿಯೇ ಅದರ ಉತ್ತರ. ಹಾಗೆ ಮಧುರ ಚಂದರು. ಏನವರು ಅವರ ಜೀವನ? ಅವರೇನು ಪೈಲ್ವಾನರಿರಲಿಲ್ಲ, ಸಾದಾ ವ್ಯಕ್ತಿಗಳು. ಹಳ್ಳಿಯೊಳಗೆ ಅವರೇನು ದಿಲ್ಲಿಗೆ ಹೋಗಲಿಲ್ಲ, ಮದ್ರಾಸ್ಗೆ ಹೋಗಲಿಲ್ಲ, ಅಮೆರಿಕಕ್ಕೆ ಹೋಗಲಿಲ್ಲ. ಆದರೆ ಯಾರು ಓದ್ತಾರ ಅವರು ದೇವರತ್ತರ ಹೋಗಬೇಕು, ಹಂಗೆ ಮಾಡಿದರಲ್ಲ. ಅದು ಆಶ್ಚರ್ಯ. ಅಂಥ ಮಧುರ ಚಂದರ ನೆನಹಿಗಾಗಿ ಇದೊಂದೇನು ಸಾಹಿತ್ಯ ಸಮಾವೇಶ ತಾವು ಮಾಡಿದಿರಿಯಲ್ಲ, ಇದು ಬಹಳ ಸಂತೋಷದ ಸಮಾವೇಶ. ನಮಗಂತೂ ಬಹಳ ಸಂತೋಷ ಆಯಿತು. ಇಷ್ಟು ಕವಿಗಳು ನೀವೇನು ಬರೆದಿರಿ ಕೇಳಲಿಕ್ಕೆ ಆಗದೇ ಇದ್ದರು, ಆದರೆ ನೀವು ಬರೆದವರಿಲ್ಲದಿರಿ ಅಂತ ನೋಡಿ ಸಂತೋಷ ಪಡೋದು. ಎಷ್ಟು ಚಲೋ ಬೇಕು. ನನಗೆ ಒಂದು ಆಶ್ಚರ್ಯ ಏನಾಯಿತು ಅಂದರೆ, ಸಾಮಾನ್ಯವಾಗಿ ಕವಿಗಳ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಬಂದಿರ್ತಾರೆ. ಆ ಕವಿಗಳಷ್ಟು ಅದನ್ನು ಕಾರ್ಯಕ್ರಮ ಏರ್ಪಡಿಸಿದವರಲ್ಲಿ ಅರ್ಧ ಜನ ಅಷ್ಟೇ ಬರೋದು. ಆದರೆ ಇಲ್ಲಿ ಹಂಗಲ್ಲ. ನೀವು ಎಷ್ಟು ಬಂದಿರಿ, ನಿಮಗಿಂತ ಬಹಳಷ್ಟು ಜನ ಎಲ್ಲರೂ ಬಂದು ನಿಮ್ಮ ಕಾವ್ಯ ಕೇಳ್ಯಾರಲ್ಲ, ನಿಮ್ಮ ಕಾವ್ಯ ಸಾರ್ಥಕ ಆಯಿತು ಅಂತ ಭಾವಿಸಬೇಕು. ಬರಿತಾ ಇರಬೇಕು. ದಿನ ಬರಿತಾ ಇರಬೇಕು. ಪರದೇಶದಲ್ಲಿ ಒಬ್ಬ ಕವಿ ಹೇಳ್ತಾನೆ, ನೀನು ಕವಿ ಆಗಬೇಕೇ? ಹಾಗಿದ್ದರೆ ಸುಂದರ ವಸ್ತುಗಳನ್ನು ನೋಡು, ಕೈಯೊಳಗಿರುವ ಲೇಖನಿಯನ್ನು ಕೆಳಗಿಡಬೇಡ. ಯಾವಾಗ ಮನಸ್ಸು ಸರಳತೋ ತತ್ಕ್ಷಣ ನೀ ಬರಿತಾ ಇರಬೇಕು, ಆವಾಗ ಕಾವ್ಯ ಹರಿತ. ಯಾವಾಗೋ ಮಾಡಿದ್ದು ಎಂದೋ ಬರೆದರೆ ಆ ರುಚಿ ಇರೋದಿಲ್ಲ. ರಸ ತುಂಬಬೇಕಾಗಿತ್ತು ಅಂದ್ರೆ ಅದೇ ಕ್ಷಣ, ಇದೇ ಕ್ಷಣ ಹೂವು ನೋಡಬೇಕು, ಇದೇ ಕ್ಷಣ ವರ್ಣಿಸಬೇಕು,
ಈಗ ನೋಡಿ ಇನ್ನೊಂದು ತಾಸಿಗೆ ನಾ ವರ್ಣಿಸ್ತೀನಿ ಅಂದರೆ ನೋಡೋರು ಯಾರು, ಕೇಳೋರು ಯಾರು? ಹೌದಲ್ಲ ಹೇಳಿ? ದೀಪ ಯಾವಾಗ ಹಚ್ತೇವೆ ಅವಾಗ ಜಗತ್ತನ್ನು ನೋಡಬೇಕು. ಹಾಗೆ ಯಾವಾಗ ಸೌಂದರ್ಯ ಕಂಡುತ್ತೋ ಅದೇ ಕ್ಷಣಕ್ಕೆ ವರ್ಣನೆ ಪ್ರಾರಂಭ ಮಾಡಬೇಕು. ನೀವೆಲ್ಲ ವರ್ಣಿಸುವ ಅರ್ಥ ಆಗಬೇಕದ. ಕವಿ ಕಾಳಿದಾಸನಾಗಬೇಕು, ಹೌದಲ್ಲ ಹೇಳಿ? ಕುಮಾರವ್ಯಾಸನಾಗಬೇಕು. ಇಲ್ಲೇ ನಿಮ್ಮ ಸಮೀಪನೇ ಕುಮಾರವ್ಯಾಸ, ಇಲ್ಲೇ ತೊರವಿ ರಾಮಾಯಣ ಬರೆದವರು ಒಬ್ಬರು, ಅವರೊಬ್ಬರು ಎಷ್ಟು ಚಂದ ಬರೆದಾರ. ಇದೇ ನರಸಿಂಹ ಗುಡಿಯೊಳಗೆ ಕೂತ್ಕೊಂಡು ಸ್ವಲ್ಪೇ ದಿನಗಳಲ್ಲಿ ಅದ್ಭುತವಾದ ಕಾವ್ಯವನ್ನು ರಚನಾ ಮಾಡಿ, ಹೌದಲ್ಲ ಹೇಳಿ? ನಿಮ್ಮ ಸಮೀಪನೇ ಇಂಥ ಕವಿಗಳು, ಅವರ ಸಂಖ್ಯೆ ಹೆಚ್ಚಾಕೋತ್ ಹೋಗಬೇಕು. ಅವರು ಹೆಚ್ಚಾಗುವುದಕ್ಕೆ ಇವರು ಪ್ರೋತ್ಸಾಹ ಕೊಡಬೇಕು. ಅದೇ ಉದ್ದೇಶಕ್ಕಾಗಿ ನಿಮ್ಮ ವೇದಿಕೆ ಚಲೋ. ಇಲ್ಲೇ ನೀವು ಕೊಡಾಕರೆ ಏನು ಕೊಡ್ತೀರಿ? ಒಂದು ಸಣ್ಣ ಪಾಕಿಟ, ಒಂದು ಯಾವುದೋ ಶೆಲ್ಲೆ, ಒಂದು ಪುಸ್ತಕ. ಅವ್ರು ಓದಿರ್ತಾರೆ, ಅವೇ ಪುಸ್ತಕ ಅವ್ರ ಕೈಯಾಗಿ ಕೊಡೋದು. ಒಂದು ಮಾಲ ಇದ್ರೆ ಮಾಲ ಹಾಕೋದು, ಅಲ್ಲಾದ್ರೆ ಹೂ ಕೊಡೋದು. ಆದರೆ ಇಷ್ಟ ಕೊಟ್ಟರು ಸಹಿತ ಅವ್ರಿಗೆ ಎಷ್ಟು ಉತ್ಸಾಹ. ಎಷ್ಟು ಜನ ನಮ್ಮ ಕಾವ್ಯವನ್ನು ಮೆಚ್ಚಿಕೊಂಡಿರುವಂಥ ಭಾವ ಬರ್ತದಲ್ಲ, ಅದು 10 ಕಾವ್ಯಗಳಿಗೆ ಪ್ರೇರಣೆ ಕೊಡ್ತದ. ಮತ್ತೆ ಇಲ್ಲೇ ನಿಮ್ಮ ಕಾವ್ಯ ಕೇಳ್ಯಾರಲ್ಲ, ಕವಿತೆಗಳನ್ನು ಇವರು ಸಾಮಾನ್ಯರ ಕೇಳಿಲ್ಲ, ಬಹಳ ದೊಡ್ಡ ದೊಡ್ಡ ಕವಿಗಳದಾರಿ ಇದರಾಗ. ಇಲ್ಲೇ ನಿಮ್ಮ ಗುಂಪಿನಲ್ಲಿ ಬಹಳ ದೊಡ್ಡವರು ಕೂತಾರೆ, 90ರವರು ಕೂತಾರೆ, 90ರ ಮ್ಯಾಗಿನವರು ಕೂತಾರೆ. ಇದಕ್ಕೆಲ್ಲ ಆಸರೆ ಕೊಡುವಂಥ ವ್ಯಕ್ತಿಗಳು ಕೂತಾರೆ. ಅವ್ರ ಪರಿಚಯ ನಿಮಗದ. ಅಂಥವರೆಲ್ಲ ಕೂತು ನಿಮ್ಮದು ಕೇಳ್ಯಾರಲ್ಲ, ನಿಮ್ಮದು ಸಾರ್ಥಕ ಆಯಿತು ಅಂತ ಬೇಕು. ಹೀಗೆ ಇಂಥ ಕಾರ್ಯಕ್ರಮಗಳು, ವೇದಿಕೆಗಳು, ಒಳ್ಳೆಯ ಕಾರ್ಯಗಳನ್ನು ಹೀಗೆ ಮಾಡ್ಕೋ ಇಲ್ಲ. ಅಧ್ಯಕ್ಷರು ಎಷ್ಟು ಚಂದ ಮಾತಾಡಿದ್ರು, ಭಾಳ ಚಲೋ ಮಾತಾಡಿದ್ರು. ಆ ಬಳಿಕ ನಮ್ಮ ಇವರು ಮಧುಬಾವಿಯವರು, ಅವರಂತೂ ಮಧುರ ಚಂದನನ್ನು ಅರಗಿಸಿಕೊಂಡವರು. ಹೇಳಿದಷ್ಟು ಅವರಿಗೆ ಹೇಳಬೇಕು ಅನ್ನಿಸ್ತದ, ಅಷ್ಟು ಸಾಹಿತ್ಯ ಅವರೊಳಗೆ ಅದೇ. ಹಾಗೆ ಶಂಕರ ನಮ್ಮ ಬಿದರಿಯವರಂತೂ ಏನು ಕೆಲ ದಶಕಗಳ ಕಾಲ ಕರ್ನಾಟಕದ ಜನತೆ ಮಲಗುವಂತೆ ಮಾಡಿದರು ನಿಶ್ಚಿಂತವಾಗಿ. ಆ ಭಯವನ್ನೇ ತೆಗೆದು ಹಾಕುವ ಪ್ರಯತ್ನ ಮಾಡಿದರು. ಬಿದರಿಯವರು ಅದಾರಂದ್ರೆ ಸಾಕು, ಏನಾಗೋದಿಲ್ಲ ನಮ್ಮ ದೇಶಕ್ಕೆ ಅಂತ ಅನ್ನೋ ಮಟ್ಟಿಗೆ ಅವರು ಕಾರ್ಯ ಮಾಡಿದರು. ಅವ್ರು ನೋಡಬೇಕು ಎಷ್ಟು ಉತ್ಸಾಹ. ಈಗ ರಿಟೈರ್ಡ್ ಆಗಿ ಭಾಳ ವರ್ಷ ಆಗ್ಯದ, ಆದರೂ ಭಾರಿ ಉತ್ಸಾಹ. ಅಲ್ಲೊಂದು ಅವರು ಮನೆ ಕಟ್ಟಾರ, ನಾವು ಅಲ್ಲೇ ಇದ್ದೇವೆ ಒಂದು ತಿಂಗಳಾವರೆ. ಅದೆಲ್ಲ ಮನೆ ಅಂತ ಅನ್ಸೋದಿಲ್ಲ, ಒಂದು ಆಶ್ರಮ ಅಂತ ಹಂಗೆ ಕಟ್ಟಾರ. ಸುತ್ತ ಮುತ್ತ ತೋಟ ಪಾಟ, ಊರು ಸಮೀಪ ಅಲ್ಲ, ಮಸ್ತಾಗಿ ತೋಟ ಪಾಟ ಎಲ್ಲ ಮಾಡ್ಯಾರ. ಅವರು ಹೇಳ್ತಿದ್ರು, ಅವ್ರು ಸಾಹೇಬರು ಬಂದು ಇಲ್ಲಿ ಕೂತರು ಅಂದ್ರೆ ಮನೆಗೆ ಹೋಗೋದಿಲ್ಲ. ಅಲ್ಲಿ ಬೆಂಗಳೂರಾಗ ಹೋದವರು ಇಲ್ಲಿ ಬಂದು ಕೂತ್ರೆ ಮನೆಗೆ ಹೋಗೋದಿಲ್ಲ ಅಂತ ಎಷ್ಟು ಚಂದ ಮಾಡಿದ್ರು. ಹಾಗೆ ಶಂಕರ ಬಿದರಿಯವರು ಇವ್ರದ ಕನಸು ಬಿತ್ತು ಅಂದ್ರೆ ಆ ವೀರಪ್ಪ ಅಂತಿದ್ರಲ್ಲ, ಅವ್ರ ಜಾಗದಾಗ ಇರ್ತಿರ್ಲಿಲ್ಲ. ಅಷ್ಟು ಅವರ ಹೆಸರು. ಅಂಥವ್ರು ಅದಾರ ಅಂತ ತಿಳ್ಕೊಂಡೇ ನಾಡು ಸುರಕ್ಷಿತವಾಗಿರ್ತದೆ, ನಾಡಿನ ಜನ ನಿಶ್ಚಿಂತವಾಗಿರ್ತಾರೆ. ಅಂಥವರು ಈ ಕಾವ್ಯಕ್ಕೆ ಬಂದ್ರಲ್ಲ, ಇದು ಬಹಳ ಚೆನ್ನಾಗಿ. ಅವರು ಬೇರೆದಕ್ಕೆ ಹೋಗಬಹುದಾಗಿತ್ತು. ಈ ಕವಿಗಳನ್ನು ನೋಡೋದಕ್ಕೆ ಬಂದಾರಲ್ಲ, ಅವರಲ್ಲಿ ಕವಿ ಹೃದಯ ಕೂಡ ಅದ ಅನ್ನೋದಕ್ಕೆ ಇದು ಸಾಕ್ಷಿ. ಅವರು ಕೈಯಲ್ಲಿ ಬಂದೂಕಾಯಿ ಹಿಡಿಬಲ್ಲರು, ಹೃದಯದಲ್ಲಿ ಕಾವ್ಯ ಅನುಭವಿಸಬಲ್ಲರು. ಹೌದಲ್ಲ ಹೇಳಿ? ಎಷ್ಟು ಚಲೋ ಜನರನ್ನೆಲ್ಲ ಆಯ್ಕೆ ಮಾಡ್ಯಾರ ನಮ್ಮ ಮೊಬಲೇಶ್ವರ ಅವರು. ಅವರ ನಕ್ಕೋತು ಆನಂದವಾಗಿ ಇರುವವರು. ನೀವು ಕವಿಗಳು ಒಂದು ಕಲಿಬೇಕು, ನಕ್ಕೋತು ಬರೀರಿ,
ಅದು ಕಾವ್ಯ ಮಧುರ ಆಗ್ತದೆ. ಸಿಟ್ಟಿಗೆದ್ದು ಬರೀರಿ, ಕಾವ್ಯ ಕಾಯಕ್ಕೆ ಶುರುವಾಗ್ತದೆ. ನಿಮ್ಮ ಕಾವ್ಯ ಓದಿದರೆ ಇದರಲ್ಲಿ ಹನಿ ಹನಿ ನೀರ ಬರಬೇಕು, ಆನಂದದ ಭಾಷ್ಪ ಸರಿ. ಹೌದಲ್ಲ? ಕುಮಾರ ವ್ಯಾಸನು ಹಾಡಿದನೆಂದರೆ ಹೆಂಗದಾದ ಹಂಗ ನೀವು ಕವಿಗಳು ಹಾಡಿದರ ದುಃಖ ಹೋಗಿ ಸಂತೋಷ ಉಕ್ಕಬೇಕು, ಹಂಗಾಗಬೇಕು. ಅಂಥ ಕವಿಗಳು ತಾವೆಲ್ಲ ಆಗಬೇಕು. ಬಹುತರ ಎಷ್ಟು ಜನ ಕವಿಗಳಾಗಿದ್ದಾರೆ? 56 ಜನ ಕವಿಗಳು. ಛಪ್ಪನ್ನು ದೇಶ ಅಂತಿದ್ರವಾಗ. ಅಂದರೆ ನೀವು ಭಾರತದ ಸಂಖ್ಯೆ ಎಷ್ಟದ ಅಷ್ಟು ಜನ. ನೀವೆಲ್ಲ ಹೀಗೆ 56 ಹೋಗಿ ಅವು ಬೆಳೆದು 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 ಶತಮಾನ ಆಗಲಿ ಅಂತ ನಾವೆಲ್ಲ ಹಾರೈಸು. ಮುಂದಿನ ವರ್ಷ ಮತ್ತೆ 50 ವರ್ಷದ ನಂತರ ಅಲ್ಲ, ನೀವು ಪ್ರೇರಣೆ ಕೊಡ್ರಿ, ಮತ್ತೆ ಮತ್ತೆ ಪ್ರೇರಣೆ ಕೊಡೋದು. ನಮ್ಮ ರಾಗಮ್ಮನಲ್ಲ, ರಾಜಶೇಖರ್. ನಾವು ಸಣ್ಣವರಿದ್ರವಾಗ ಏನು ಬೆಳೆದಾರ, ಎಷ್ಟು ಬೆಳೆದಾರ, ಅವರ ಸಾಹಿತ್ಯ ಎಷ್ಟು ಅದ್ಭುತ ಅದ. ಹಾಗೇ ಬೆಳೆದವರು, ಅವ್ರ ಹೆಸರು ಸಹಿತ ಎಷ್ಟು ಚಲೋದ, ರಾಜಶೇಖರ. ಅದನ್ನು ತೆಗೆದು ಗಮ್ಮಂತ ಮಾಡಿದಾರ. ರಾಗ ಇದು. ಕಾವ್ಯ ಅಂದ್ರೆ ಏನು? ಹೃದಯದ ರಾಗ ಇದು. ಹಾಡದಂಗೆ, ಶಬ್ದಗಳನ್ನು ಬಳಸಿ ಹಾಡದಂಗೆ ಅದು ರಾಗ. ಅಂಥ ಬಹಳ ಒಳ್ಳೆಯ ವ್ಯಕ್ತಿಗಳು ನಮಗೆ ಭಾಳ ದಿವಸ ಭೇಟಿ ಆಗಿರಲಿಲ್ಲ, ಇಲ್ಲೇ ಭೇಟಿ ಆದವು ಭಾಳ ದಿವಸ. ಆದರೆ ಅವ್ರದ್ದೆಲ್ಲ ಪುಸ್ತಕಗಳು, ಅವ್ರ ಲೇಖನಗಳು ಎಷ್ಟು ಚೆನ್ನಾಗಿದೆ. ಬೇಕು ನಾವು ಓದಿದರೆ, ಸಾಹಿತ್ಯಗಳ ಮಾತುಗಳನ್ನು ಕೇಳಿದರೆ ಮನಸ್ಸಿನಲ್ಲಿ ಬೆಳಕಾಗಬೇಕು, ಮನಸ್ಸಿನಲ್ಲಿ ತಂಪ ಹಾಗ ತೀರ್ಬೇಕು. ಹಂಗೆ ಆಯಿತು ಅಂದರೆ ಸಾಹಿತ್ಯ ಶಾಶ್ವತವಾಗಿ ಉಳಿತದೆ. ಸಿಟ್ಟಿನ ಸಾಹಿತ್ಯ ಬಹಳ ದಿವಸ ಉಳಿಯೋದಿಲ್ಲ. ಈಗ ಇಲ್ಲೇನು ಮಾಲಿಂಗ ರಂಗರ ಸಾಹಿತ್ಯ ಎಷ್ಟು ಅದ್ಭುತದ. ಹೋಗಲಿ, ನಮ್ಮ ಇವರದಾರಲ್ಲ, ಯಾರು ಬರೆದ್ರಲ್ಲ ಹೋದ ಶತಮಾನದಲ್ಲಿ, ಅಚ್ಚೇ ಶತಮಾನದಲ್ಲಿ, ಮುದ್ದಣ್ಣ ಇಲ್ಲ, ಮುದ್ದಣ್ಣ ಏನು ಬರೆದಾರ? ಮುದ್ದಣ್ಣ, ಮನೋರಮೆ, ಅವರಿಬ್ಬರ ಸಂವಾದ ನೋಡಬೇಕಾದ್ರೆ ಒಬ್ಬರಕ್ಕಿಂತ ಒಬ್ಬರ ಮ್ಯಾಲ, ಒಬ್ಬರಕ್ಕಿಂತ ಇವ್ರು ಹಂಗೆ ಹೇಳ್ಕೋತ ಹೋಗ್ತಾರೆ. ಆಕೆ ಹೆಣ್ಣು ಮಗಳು ಹೇಳ್ತಾಳೆ, ಹೆಂಡತಿ ಇದೇನು ಹೇಳ್ತೀಯ? ಗಂಟಲ್ಲಿ ನೀರ ಕುಡಿದ್ರೆ ಗಂಟ್ಲಾಗಿ ಇಳಿಯೋದಿಲ್ಲ, ಕಡುಬು ಹಾಕಿದಂಗೆ ಆಗ್ತೈತಿ ಹೇಳೋದು. ಹಂಗೆ ನಾವು ಬಹಳ ಅಷ್ಟು ನಿಮ್ಮಷ್ಟು ಎತ್ತರ ಇರುವುದಿಲ್ಲ. ನಮ್ಮ ಮಟ್ಟಕ್ಕೆ ಬಂದು ಸವಿಯಾಗಿ ಮಾತನಾಡ್ರಿ. ನೀವು ಮುದ್ದಣ್ಣ, ನಿಮ್ಮ ಮನೆಯವರೆಲ್ಲ ಹಂಗಾಗಬೇಕು. ಮನೆಗಳೆಲ್ಲ ಸುಂದರ ಮನೆಗಳ, ಕವಿಯ ಮನೆಯ. ಹಂಗೆ ಬರೇ ನೀವು ಒಬ್ಬರೇ ಆಗಬಾರದು. ನಿಮ್ಮ ಮನೆಯಾಗ ನೀವು ಓದ್ತಾ ಇದ್ದರೆ ಆ ಓದಿಗೆ ತಕ್ಕ ಅವರು ಹಾಡ್ತಾ ಇರಬೇಕು, ಅವರ ಹಾಡಿಗೆ ತಕ್ಕ ನೀವು ಓದ್ತಾ ಇರಬೇಕು, ಬರಿತಾ ಇರಬೇಕು. ಆವಾಗ ಒಂದು ಮನೆ ಕವಿಯ ಮನೆ. ಮಕ್ಕಳು ಹಾಗೆ ಆಗಬೇಕು. ನಮ್ಮ ತಂದೆ ಏನು ಹಾಡ್ತಾನೆ, ಏನು ಮಸ್ತಾಗಿ ಬರಿತಾನೆ, ಎಷ್ಟು ಸಂತೋಷ ಆಗ್ತದೆ ಅಂತ ಮಕ್ಕಳು ಅಂದಿರಬೇಕು. ಹಂಗೆ ಅದು ಬರೆಯೋದು. ಅಂಥ ಬರೆಹಗಾರರ ಸಿದ್ಧಗೊಳಿಸುವುದಕ್ಕಾಗಿಯೇ ನಿಮ್ಮ ವೇದಿಕೆ ಅದಲ್ಲ. ನಮಗಂತೂ ಬಹಳ ಸಂತೋಷ ಆಗಿದೆ. ಅವರ ಆಮಂತ್ರಣ ಕೊಡಕ್ಕೆ ಬಂದಿದ್ದರು. ಅವಾಗ ವೇದಿಕೆ ಭಾಳ ಇರ್ತಾವ, ಯಾಕೆ ನಾವು ಹೋಗೋದು ಅಂತ ಅನಿಸಿತ್ತು. ಅವರು ಹೇಳಿದರು, ಕವಿಗಳು ಬರ್ತಾರಿಲ್ಲ, ಹಾಗಾದರೆ ಬರ್ತೀರಿ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮ ಸಂಖ್ಯೆ ಹಿಂಗೆ ಹೆಚ್ಚಿಗೋದು ಹೋಗಲಿ. ಆದರೆ ಗೊತ್ತಿರಲಿ, ಮಧುರ ನೆನಹುಗಳು ಅಂತ ಹೆಸರಿಟ್ಟಾರೆ. ನಿಮ್ಮ ಮಧುರ ನೆನಹುಗಳು ಮಧುರ ಕಾವ್ಯಗಳಾಗಿ ಬರಬೇಕು. ಅದು ಆಗಲಿ ಅಂತ ಹಾರೈಸ್ತೇನೆ. ವರ್ಡ್ಸ್ವರ್ತರು ಒಂದು ಮಾತು ಹೇಳಿ ಮುಗಿಸ್ತೇನೆ. ವರ್ಡ್ಸ್ವರ್ತ್ ಬಹಳ ದೊಡ್ಡ ಕವಿ, ಜಗತ್ ಪ್ರಸಿದ್ಧ ಕವಿ. ಆದರೆ ಮಂದಿ ಬಗ್ಗೆ ಬರೀತಿರಲಿಲ್ಲ, ನಿಸರ್ಗದ ಬಗ್ಗೆ ಬರೀತಿದ್ರು. ಒಂದು ಡೆಫೋಡಿಲ್ ಅಂತ ಒಂದು ಸಣ್ಣ ಕವಿತೆ,
ರಾಗಮ್ಮ ಅವರಿಗೆ ಬಹಳ ಇಷ್ಟವಾದ ಕವಿತೆ ಅವರು. ಐ ವಾಂಡರ್ ಲೋನ್ಲಿ ಆಸ್ ಎ ಕ್ಲೌಡ್ ಓ ಹರ್ ವೇಲ್ಸ್. ಏನು ಚಂದ. ನಾನು ಹಿಂಗೆ ಐ ವಾಂಡರ್, ಎಷ್ಟು ಚಲೋ. ಒಂದು ಮೇಘ ಹೀಗೆ ತೇಲದಂಗೆ ನಾನು ತಿರುಗಾಡಕ್ಕೆ ಹೋದೆ ಅಂತ ಕವಿ. ಇದು ಹಾದಿಯೊಳಗೆ ಒಂದಿಷ್ಟು ಹೂಗಳು, ಇಂಥವೇ ಸಣ್ಣ ಹೂಗಳು ಗಾಳಿಯೊಳಗೆ ಹಿಂಗೆ ತಲೆ ತೂಗ್ತಿದ್ದು ಅಲ್ಲಿ ಹುಚ್ಚಿಡಿತು ವರ್ಷ ಅವು ಕುಣಿತಾವ ಅನ್ನಿಸ್ತು. ನೋಡ್ಕೋತ ನಿಂತ ಹೂವ ಹೊರಗಿತ್ತು, ಸೌಂದರ್ಯ ಎದಾಗ್ತದೆ. ಆ ಸೌಂದರ್ಯವೇ ಗಟ್ಟಿಗೊಂಡು ಕಾವ್ಯವಾಗಿ ಹೊರಬಂತು. ಅಂಥ ಕವಿಗಳು ನಮ್ಮಲ್ಲೇ ಏನು ಸರ್ವಜ್ಞ, ನೋಡಿದ್ದನ್ನೆಲ್ಲ 3 ಸಾಲಿನಾಗ ಹಾಕಿಟ್ರು. ಅದಕ್ಕಿಂತ ದೊಡ್ಡ ಕವಿಗಳು ನಮ್ಮ ದೇಶದಲ್ಲಿ 100 ಜನ. ಅವರು ಗ್ರಾಮೀಣ ಕವಿಗಳು, ಪ್ರತಿ ಮನೆಯೊಳಗಿರುವಂಥ ಜಾನಪದ ಕವಿಗಳು. ಅವ್ರಿಗ್ಯಾರೂ ಕಲಿಸಲಿಲ್ಲ, ಯಾವ ಕಾವ್ಯ ಓದಲಿಲ್ಲ. ಆದರೆ ಅವರ ಕಾವ್ಯದ ಎತ್ತರ ಬಹಳ ಅದ್ಭುತವಾಗಿದೆ. ಎಷ್ಟು ಹೇಳಿ, ಹಸುರಂಗಿ ತೊಟ್ಟಾನ, ಮೇಲುಡಿಗೆ ಬತ್ತಾನ, ಬೆಳಕಿನಲ್ಲಿ ಬಣ್ಣ ಬರೆದಾನ, ಮಹಾದೇವ ನಗುಬಲದಿ ತಾನು ನಿಲ್ಶಾನ. ಏನು ಅದ್ಭುತ! ಇದಕ್ಕಿಂತ ದೇವ ದರ್ಶನ ಮಾಡಿ ಇದನ್ನು ಹೇಳಿದವ್ರು ಯಾರು? ಯಾವ ಕವಿ ಅಲ್ಲ, ಅವ್ರ ಹೆಸರೂ ಇಲ್ಲ. ಇದನ್ನ ಹಾಡ್ಕೋತ ಬೀಸ್ಕೋತ ಹಾಡ್ಕೋತ ಹೇಳಿದ ಮಾತು ಇದು. ಎಂಥ ಕವಿಗಳು ಇವರು! ಮಣ್ಣಿನ ಕವಿಗಳು ಇವರು, ಗಾಳಿಯ ಕವಿಗಳು ಇವರು, ಮೇಘದ ಕವಿಗಳು. ಇಂಥವರೇ ಶ್ರೇಷ್ಠ ಕವಿಗಳು ಕರ್ನಾಟಕದೊಳಗೆ, ಭಾರತ ದೇಶದಾಗ, ಜಗತ್ತಿನಾದ್ಯಂತ ಹಳ್ಳಿಗಳಲ್ಲಿ ಜನಪದರಾಗಿ ಬಂದ್ರಲ್ಲ, ಅವರ ಕಾವ್ಯ ಅದ್ಭುತ. ನಾವು ಕಲಿತು ಬರೀತಿರ್ತೇವೆ ಎಷ್ಟೋ ಸಲ ಕೋಶ ತೆಗೆದು ಹುಡುಕಾಡಿ ಆ ಶಬ್ದ ಸರಿಯೋ ಈ ಶಬ್ದ ಸರಿಯೋ, ಅವು ಮೇಳ ಆಗ್ಯಾವೋ ಇಲ್ವೋ ಏನೇನೋ ಮಾಡಿ ಬರೀತಿರ್ತೇವೆ. ಅವ್ರದ್ದು ಹಂಗಲ್ಲ, ಅದೇನು ತಾಳಕ್ಕೆ ಸರಿಯಾಗಿ ಹಾಡ್ಕೋತ ಹೋದರು ಆ ಭಾವನೆಗಳು ಕೊಂಡ್ಕೋತ ಬಂದು ಅದಕ್ಕೆ ತಕ್ಕ ಶಬ್ದಗಳು ಉಳಿತಾವ. ಹಂಗವರು ಹಾಡುಗಳನ್ನು ಹಾಡಿದರು. ಅವರಿಗೆ ನಿಜವಾದ ನೆಲದ ಕವಿಗಳು, ಅವರು ನಿಸರ್ಗ ಕವಿಗಳು. ಅಷ್ಟು ಸುಂದರ ಹೇಳಿ, ಎಷ್ಟು ಬರ್ತಾರ ಹೇಳಿ. ಅವರೇನು ಹಿಡಿದು ಬರೋದಿಲ್ಲ, ಬರೀ ಹಾಡಿ ಹೋಗ್ಯಾರ, ಅದನ್ನು ಹಿಡಿದು ಇಟ್ಟಾರ. ಹಂಗ ಹಂತಿ ಹಾಡ ಹಾಡಿದರು, ರಾಸಿ ಹಾಡ ಹಾಡಿದರು, ನೇಗಿಲ ಹೊಡ್ಯಾಗ ಹಾಡ ಹಾಡಿದರು. ಇಲ್ಲೇನು ಇದು ನೀರ ಉಣಸಾಗ ಹಾಡ ಹಾಡಿದರು, ಕುಂತಾಗೂ ಹಾಡಿದರು, ನಿಂತಾಗೂ ಹಾಡಿದರು, ಉಣ್ಣಾಗ ಹಾಡಿದರು. ಅದು ಅದ್ಭುತ. ಹಿಂಗ ಹಾಡ್ಕೋತ ಜೀವನ ಸಾಗಿಸಿದ್ರೆ ದುಃಖ ಯಾಕಾಗ್ತದೆ? ಸಂಸಾರ ಬಹಳ ತಾಪ 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 ಅಂತಾರಲ್ಲ, ಇದು ಹಾಡ್ಲಾರ್ದಕ್ಕೆ ತಾಪ ಆಗ್ಯದ. ಹಾಡ್ಕೋತಿದ್ರೆ ಎಲ್ಲ ಸವಿನೇ ಆಗಿರ್ಬಿಡ್ತದೆ. ಅಂಥ ಹಾಡುಗಳನ್ನು ನೀವೆಲ್ಲ ಕಟ್ಟೋದದ ಮಸ್ತಾಗಿ ಮೊಟ್ಟ ಮೊದಲ ನಿಮ್ಮ ಮನ್ಯಾಗ ಓದಬೇಕು. ಅವರು ಮುಖ ಅರಳಿತು ಅಂದ್ರೆ ತಿಳ್ಕೋಬೇಕು, ನಿಮ್ಮ ಹಾಡಿಗೆ ಪ್ರಶಸ್ತಿ ಸಿಕ್ತು ಅಂತ ತಿಳ್ಕೋಬೇಕು. ಆ ಬಳಿಕ ಹೊರಗ ಕೆಲವು ಮನ್ಯಾಗ ನಡೀತದೆ, ಇವ ಬರೋದ ಹೇಳ್ತದೆ, ಅದೇನು ಅಲ್ಲೇ ಚೆಲ್ಲು, ಡಸ್ಟ್ಬಿನ್ದಾಗ ಒಗೆ ಅಂತಿರ್ತಾರೆ. ಎದಕ್ಕೆ ಬರ್ತದೆ? ಅವರು ರೊಕ್ಕದ ಕಡೆ ಲಕ್ಷ ಕೊಟ್ಟಿರ್ತಾರೆ, ಹಾಡಿನ ಕಡೆ ಅಲ್ಲ. ಹಾಡ ಕೇಳಬೇಕಾದರೂ ಹೃದಯ ಬೇಕಾಗ್ತದೆ, ಹಾಡಿನ ಅನುಭವ ಮಾಡ್ಕೋಬೇಕಾದರೂ ಭಾವ ಬೇಕಾಗ್ತದೆ. ಅಂಥ ಎಲ್ಲ ಶಕ್ತಿಯನ್ನು ತಾವೆಲ್ಲ ಪಡೆದಿದ್ದೀರಿ. ನಿಮ್ಮ ಹಾಡು ನೀವು ಹಿಂಗೆ ಹಾಡ್ತಾ ಇರಬೇಕು. ನಮಗೆ ಹಾಡಕ್ಕೆ ಬರೋದಿಲ್ಲ, ನಮ್ಮಂಥವ್ರು ಕೇಳಕ್ಕೆ ಬರ್ತದೆ, ಕೇಳ್ತಾ ಇರಬೇಕು. ಇಷ್ಟೆಲ್ಲ ಜನ ಬಂದಾರ, ಅವ್ರು ಹಾಡಕ್ಕೆ ಬಂದಿಲ್ಲ, ಕಾವ್ಯ ಕಟ್ಟಕ್ಕೆ ಬಂದಿಲ್ಲ. ನಿಮ್ಮದು ನೋಡಿ ಕೇಳಿ ಆನಂದ ಪಡಕ್ಕೆ ಬಂದಾರಲ್ಲ, ಅವರಿಗೆ ನೀವು ಧನ್ಯವಾದ ಹೇಳಬೇಕು. ಇಬ್ಬರೂ ಬೇಕು. ಕವಿ ಕಾಳಿದಾಸ ಹೇಳ್ತಾನೆ, ಅರಸಿಕೇಶು ಕವಿತ್ವ ನಿವೇದನಂ ಮಾಲಿಕ.
ಹೆಂಗಿರಬೇಕು ಕವಿಗಳಿಗೆ ಒಬ್ಬರು ಹೆಂಗಿರಬೇಕ ರಸಾಸ್ವಾದನೆ ಮಾಡುವಂಥ ಕೇಳುಗರಿರಬೇಕು. ಹಂಗೆ ರಸವನ್ನು ಆಸ್ವಾದಿಸುವ ಕೇಳುಗ, ರಸ ತುಂಬಿ ಹಾಡುವ ಒಬ್ಬ ಕವಿ, ಇಬ್ಬರು ಕೂಡಿದ್ರೆ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ತದೆ. ಅಂಥ ಒಂದು ಸುಂದರ ಕಾರ್ಯಕ್ರಮವನ್ನು ತಾವೆಲ್ಲ ಇಲ್ಲೇನು ನೀವು ಅದಿರಲ್ಲ, ವೇದಿಕೆಯವರು ಮಾಡಿದ್ರಲ್ಲ, 8 ವರ್ಷಗಳಿಂದ ಇದನ್ನು ಮಾಡಿದ್ರಿ ಅಂತ ಹೇಳಿದರು. 8 ವರ್ಷದಿಂದ ಈ ಒಳ್ಳೆ ಕೆಲಸ ಏನು ಮಾಡಿರಿ ಎಲ್ಲ ನಿಮಗೆ ಬಹಳ ಧನ್ಯವಾದ. ಹೀಗೇ ಮಾಡ್ಕೋತಿರ್ರಿ. ಮತ್ತು ಯಾರಿಗೆ ಪ್ರಶಸ್ತಿ ಸಿಕ್ಕಿಲ್ಲ ಅವರಿಗೆ ಈಗ ಪ್ರಶಸ್ತಿ ಸಿಕ್ತು ಅಂತ ತಿಳ್ಕೊಂಡ್ಬಿಡಿ, ಅದು ಬಹಳ ಚಲೋ. ಇದು ದೊಡ್ಡ ಪ್ರಶಸ್ತಿ. ನೀವು ಕವಿಗಳು ಅನ್ನೋದೇ ಪ್ರಶಸ್ತಿ. ಕವಿ ಅದು ದೊಡ್ಡ ಪ್ರಶಸ್ತಿ. ಅಂಥ ಪ್ರಶಸ್ತಿಯನ್ನು ತಾವೆಲ್ಲ ಪಡೆದಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳುವ ಅವಕಾಶ ನಮಗೂ ಮೇಲ ಬರಲಿ. ನಾವು ಕೇಳ್ತೇವೆ ಅಂತ ನಿಮಗೆ ಬರೆಯುವ ಅವಕಾಶ ಇನ್ನಷ್ಟು ಹೆಚ್ಚಾಕೋತ ಹೋಗಲಿ. ಈ ವೇದಿಕೆ ಹೀಗೇ ಬೆಳೆದು ದೊಡ್ಡ ವೇದಿಕೆಯಾಗಲಿ. ಒಂದು ದಿವಸ ಈ ಕೋಲಿ ಬಿಟ್ಟು ಹೊರಗೆ ಮಂಟಪ ಹಾಕಿ ಇದು ಶುರುವಾಗಬೇಕು. ಜೀವನ